ಇವತ್ತು ಜೂನ್ 3 ಟೈಮ್ ಆಗಿದೆ 2 ಗಂಟೆ. ಇವತ್ತಿನ ಲೆವೆಲ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ನಾನು ಹೇಗೆ ಮಾರ್ಕ್ ಮಾಡಿದ್ದೆ ಅಂತ. ಸೊ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಫಸ್ಟಾಗಿ 30 ಮಿನಿಟ್ಸ್ ಪ್ರಕಾರ ನಾನು ಲೆವೆಲ್ಸನ್ನು ಮಾಡ್ತೇನೆ. ಸೊ ಆಲ್ಮೋಸ್ಟ್ ಇದು ನೀವು ನೋಡ್ಬೋದು ಎಲ್ಲ ಲೆವೆಲ್ಸ್ ನಿನ್ನೆದೆ. ಓಕೆ, ಸೊ ಆದರೂ ಕೂಡ ನಾನು ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಹೇಗೆ ಲೆವೆಲ್ಸ್ ಮಾರ್ಕ್ ಮಾಡಿದೆ ಅಂತ. ಓಕೆ, ಸೊ ಇದು ಡಿಲೀಟ್ ಮಾಡ್ತೇನೆ ಈಗ ಬೇಕಾಗಿಲ್ಲ ಇದು. ಓಕೆ, ಈಗ ನೀವು ನೋಡೋದಾದರೆ ಕ್ಲಿಯರಾಗಿ ಒಂದು ಡೌನ್ ಸೈಡಲ್ಲೇ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಉಂಟು. ನಿನ್ನೆ ಕೂಡ ಡೌನ್ ಸೈಡಲ್ಲೇ ಇತ್ತು ಮಾರ್ಕೆಟ್, ಇವತ್ತು ಕೂಡ ಡೌನ್ ಸೈಡಲ್ಲೇ ಉಂಟು. ಓಕೆ, ಸೊ 30 ನಿಮಿಷದ ಪ್ರಕಾರ ಫಸ್ಟ್ ನಾವು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟನ್ನು ಮಾರ್ಕ್ ಮಾಡುವ. ಓಕೆ, ಸೊ ನಮಗೆ ಈಗ ಬೇಕಾಗುವಂಥದ್ದು ಡೌನ್ ಸೈಡಿಗೆ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಅಂದರೆ ಒಂದು ಪುಲ್ ಬ್ಯಾಕ್ ಎಲ್ಲಿ ಕೊಡ್ತದೆ ಮಾರ್ಕೆಟ್ ಅಂತ. ಓಕೆ, ಸೊ ಹಾಗಾಗಿ ನಾವೀಗ ಮಾರ್ಕ್ ಮಾಡೋದಾದರೆ ಇಂಪಾರ್ಟೆಂಟಾಗಿ ಫಸ್ಟಾಗಿ ಈ ಲೆವೆಲ್ ಬರ್ತದೆ. ಯಾಕೆ ಈ ಲೆವೆಲ್ ಬರ್ತದೆ ಅಂತ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಒಂದು ಪ್ರೈಸ್ ರಿಜೆಕ್ಷನ್ ಕೊಟ್ಟಿದೆ ಅಲ್ವಾ. ಸೊ ಹಾಗಾಗಿ ಮತ್ತು ಇದು ಕೂಡ ಒಂದು ಲೆವೆಲ್ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ನನ್ನ ಪ್ರಕಾರ ಇವತ್ತು ಇದು ಕ್ರಿಟಿಕಲ್ ಲೆವೆಲ್ ನನಗೆ ರೆಸಿಸ್ಟೆನ್ಸ್, ಫಸ್ಟ್ ರೆಸಿಸ್ಟೆನ್ಸ್ ಇವತ್ತಿನ ದಿನದ್ದು. ಮತ್ತು ಒಂದು ನೋಡೋದಾದರೆ ಒಂದು ಸಣ್ಣ ಮಟ್ಟದ ಒಂದು ಸಪೋರ್ಟ್ ಕೂಡ ಉಂಟು. ಓಕೆ, ಸೊ ಇದೊಂದು ಸಪೋರ್ಟ್ ಅಂತಲೂ ಹೇಳ್ಬೋದು. ಯಾಕೆ ಇದು ಮಾರ್ಕ್ ಮಾಡ್ತಿದ್ದೇನೆ ನಾನು, ಯಾಕಂದರೆ ಮಾರ್ಕೆಟ್ ಇವತ್ತು ಗೋಲ್ಡ್ ಒಂದು ಡೌನ್ ಸೈಡ್ ಮೂವ್ ಕೊಟ್ಟು ಒಂದು ಅಪ್ ಸೈಡ್ ಪುಲ್ ಬ್ಯಾಕ್ ಕೊಟ್ಟರೆ ಇಲ್ಲಿ ಒಂದು ನಮ್ಮ ಎಂಟ್ರಿ ಚಾನ್ಸ್ ಹೈ ಉಂಟು. ಓಕೆ, ಸೊ ಇಲ್ಲಿದ್ದರೆ ಈ ಲೆವೆಲಿಗೆ ಬಂದು ಕೂಡ ಒಂದು ರಿಜೆಕ್ಷನ್ ಕೊಟ್ಟು ಕೂಡ ಬರ್ಬೋದು ಕೆಳಗೆ, ಅಥವಾ ಈ ಲೆವೆಲಿಗೆ ಬಂದು ರಿಜೆಕ್ಷನ್ ಬ್ರೇಕ್ಔಟ್ ಕೊಟ್ಟು ಡೌನ್ ಸೈಡ್ ಬಂದು ಕೂಡ ಮೇಲೆ ಹೋಗ್ಬೋದು. ಓಕೆ, ಯಾವುದು ಕೂಡ ಆಗ್ಬೋದು ಇವತ್ತು. ಮತ್ತು ಇವತ್ತೊಂದು PMI ಇಂಪಾರ್ಟೆಂಟ್ ನ್ಯೂಸ್ ಕೂಡ ಉಂಟು 7:00. ಸೊ ಹೇಳಲಿಕ್ಕಾಗೋದಿಲ್ಲ, ನ್ಯೂಸ್ ಡೇಯಲ್ಲಿ ಸ್ವಲ್ಪ ಮಾರ್ಕೆಟ್ ವಾಲಟೈಲ್ ಇರ್ತದೆ. ಓಕೆ, ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಈ ಲೆವೆಲ್ ಎಂತಕ್ಕೆ ಮಾರ್ಕ್ ಮಾಡಿದೆ ಅಂತ ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ಇಲ್ಲಿ ಒಂದು ಪ್ರೈಸ್ ಸಪೋರ್ಟ್ ಕೊಟ್ಟು ಒಂದು ಅಪ್ಸೈಡ್ ಹೋಗಿದೆ. ಓಕೆ, ಸೊ ಇಲ್ಲಿ ಕೂಡ ಹಾಗೇ ರೆಸಿಸ್ಟೆನ್ಸಲ್ಲಿ ಮಲ್ಟಿಪಲ್ ಟೈಮ್ಸ್ ಒಂದು ರಿಜೆಕ್ಷನ್ ಕೊಟ್ಟು ಡೌನ್ ಸೈಡ್ ಕೊಟ್ಟು ಫುಲ್ ಬ್ಯಾಕ್ ಕೊಟ್ಟು ವಾಪಸ್ ಒಂದು ಡೌನ್ ಸೈಡ್ ಕೊಟ್ಟು ಫುಲ್ ಬ್ಯಾಕ್ ಕೊಟ್ಟು ಕೆಳಗೆ ಹೋಗ್ತದೆ. ಓಕೆ, ಸೊ ಈಸಿ ವೇಯಲ್ಲಿ ಹೇಳೋದಾದರೆ ಬುಧವಾರ ದಿನ ಯೂಶ್ವಲಿ ನನ್ನ ಸೆಟಪ್ ಫಾರ್ಮ್ ಆಗ್ತದೆ. ಓಕೆ, ಆದರೂ ಕೂಡ ಬುಧವಾರ ದಿನ ಇದು ಅರ್ಲಿ ಮಾರ್ನಿಂಗ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಈಸಿಯಾಗಿ ಹೇಗೆ ನಾನೊಂದು ಎಂಟ್ರಿ ತಗೊಳ್ತಿದ್ದೆ ನಾನಂತ. 15 ಪ್ರಕಾರ ನಾನು ಹೇಳಿದಾಗೆ ಸಿಂಪಲ್ 30 ಮಿನಿಟ್ಸಲ್ಲಿ ಟ್ರೆಂಡ್ ನಾನು ನೋಡ್ತೇನೆ, ಯಾವ ಟ್ರೆಂಡಲ್ಲಿ ಉಂಟಂತ, ಡೌನ್ ಸೈಡಾ ಅಪ್ ಸೈಡಾ ಅಂತ. ಮತ್ತು ಕ್ರಿಟಿಕಲ್ ಲೆವೆಲ್ಸನ್ನು ಮಾರ್ಕ್ ಮಾಡ್ತೇನೆ. ಮತ್ತು 15 ಮಿನಿಟ್ಸಿಗೆ ಬಂದು ಎಲ್ಲಿಯಾದರೆ ಲೆವೆಲ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟು ನಾನು ಆ್ಯಡ್ ಮಾಡಿದ ಲೆವೆಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದರೆ ಈ ಲೆವೆಲಲ್ಲಿ ಒಂದು ಲೆವೆಲ್ ರೆಸ್ಪೆಕ್ಟ್ ಮಾಡಿದೆ ಮತ್ತು ಒಂದು ರಿಜೆಕ್ಷನ್ ಕೂಡ ಕೊಟ್ಟಿದೆ. ಅಂದರೆ ಇದೊಂದು ಫೇಕ್ ಬ್ರೇಕ್ಔಟ್, ಅಂದರೆ ಒಂದು ಪ್ರೈಸ್ ಮೇಲೆ ಹೋಗಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಎಲ್ಲ ಬಯರ್ಸನ್ನು ಟ್ರ್ಯಾಪ್ ಮಾಡಿ ಅವರ SL ಅನ್ನು ಹಂಟ್ ಮಾಡಿ ಕೆಳಗೆ ಬಂದಿದೆ. ಓಕೆ, ಸೊ ಹಾಗಾಗಿ ಇದು 15 ಮಿನಿಟ್ಸಲ್ಲಿ ನಮ್ಗೆ ಗೊತ್ತಾಗ್ತದೆ ಮಾರ್ಕೆಟ್ ಕಂಡೀಷನಲ್ಲಿ, ಮಾರ್ಕೆಟಲ್ಲಿ ಕ್ಯಾಂಡಲ್ಸ್ ಹೇಗೆ ಫಾರ್ಮ್ ಆಗಿದೆ ಅಂತ. ಓಕೆ, ಸೊ ಅದೊಂದು ಕ್ರಿಟಿಕಲ್ ಲೆವೆಲ್. ಸೊ ಹಾಗಾಗಿ ಬೆಳಿಗ್ಗೆ ದಿನ ಒಂದು ಹೇಳೋದಾದರೆ, ಓಕೆ, ಸೊ ಸಣ್ಣ ಮಟ್ಟ ಸೆಟಪ್ ಕೂಡ ಫಾರ್ಮ್ ಆಗಿದೆ ನೋಡುವ. 30 ಮಿನಿಟ್ಸಲ್ಲಿ ರಿಜೆಕ್ಷನ್ ಕೊಟ್ಟಿದೆ ಒಂದು 6 o'clock ಅಂದರೆ 6 ಗಂಟೆಗೆ. ಓಕೆ, ನಿಮಿಷ. ಓಕೆ, ಹೀಗೆ ನೀವು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಡೌನ್ ಸೈಡ್ ಇದ್ದ ಕಾರಣ ಇಲ್ಲಿ ಎಂತ ಮಾಡ್ಬೋದಂದರೆ, ಒಂದು ಪ್ರಾಪರಾಗಿ ಒಂದು ಸ್ಟ್ರಕ್ಚರ್ ನೋಡಿ. ಇಲ್ಲಿ ಒಂದು ಮೊಮೆಂಟಮ್ ಡೌನ್ ಸೈಡ್ ಇತ್ತು ಮತ್ತು ಒಂದು ಅಪ್ ಸೈಡ್ ಕೊಟ್ಟು ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಕೊಟ್ಟಿದ್ದೆ. ಕ್ರಿಟಿಕಲ್ ಲೆವೆಲಲ್ಲಿ ಹೇಳೋದಾದರೆ ಒಂದು ಲೆವೆಲ್ ಒಂದು ಬ್ರೇಕ್ಔಟ್ ಕೊಟ್ಟು ಅಪ್ ಸೈಡ್ ಕೂಡ ಕೊಟ್ಟಿದೆ. ಓಕೆ, ಸೊ ಸ್ವಲ್ಪ ರಿಸ್ಕಿ ಇತ್ತು ಇದು ಟ್ರೇಡ್ ತಗೊಳ್ಳೋದಾದರೂ ಕೂಡ ನಾನು ತಗೊಳ್ತಿರ್ಲಿಲ್ಲ ಮೇ ಬಿ. ಯಾಕಂದರೆ ಬೆಳಿಗ್ಗೆ ನಾನು ಮಲ್ಕೊಂಡಿರ್ತೇನಲ್ವ, ಹಾಗಾಗಿ ಟ್ರೇಡ್ ಮಿಸ್ ಕೂಡ ಆಗಿರ್ತದೆ. ಓಕೆ, ಸೊ ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ರಿಸ್ಕ್ ತಗೊಳ್ಳೋದಾದರೆ ಒಂದು ಟ್ರೇಡ್ ಕೂಡ ಫಾರ್ಮ್ ಆಗಿತ್ತು. ಅಂದರೆ ಸ್ವಲ್ಪ ಹೇಗೆ ಥಿಂಕ್ ಮಾಡಬೇಕಂದ್ರೆ, ರಿಜೆಕ್ಷನ್ ಕೊಟ್ಟು ಒಂದು ಅಪರ್ಚುನಿಟಿ ಕೊಟ್ಟಿದ್ದಾನೆ, ಡೌನ್ ಸೈಡ್ ಕೊಟ್ಟು ವಾಪಸ್ ಒಂದು ಫುಲ್ ಬ್ಯಾಕ್ ಕೊಟ್ಟು
ಇದೊಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ, ಅಂದರೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಮಾಡಿ ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಓಕೆ, ನಿಮಗೆ ಕ್ಲಾರಿಟಿ ಬೇಕಿದ್ದರೆ ಈ ಲೆವೆಲಲ್ಲಿ ನೀವು ನೋಡ್ಬೋದು 15 ಮಿನಿಟ್ಸಲ್ಲಿ ಅಲ್ವಾ. ಸೊ ಇಲ್ಲಿ ನೋಡಿ 15 ಮಿನಿಟ್ಸಲ್ಲಿ ಕ್ಲಿಯರಾಗಿ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಫೇಕ್ ಬ್ರೇಕ್ಔಟ್ ಕೊಟ್ಟು ಕೆಳಗೆ ಬಂದಿದೆ. ಓಕೆ, ಸೊ ಹಾಗಾಗಿ ಈ ಲೆವೆಲಲ್ಲಿ ಒಂದು ಟ್ರೇಡ್ ಇತ್ತು. ಓಕೆ, ಸಣ್ಣ ಮಟ್ಟ ಟ್ರೇಡ್ ಇತ್ತು. ಯಾಕೆ ಅಂದರೆ ಇದೊಂದು ಪ್ರಾಪರಾಗಿ ಕ್ಯಾಂಡಲನ್ನು ಎನ್ಗಲ್ಫ್ ಮಾಡಿದೆ, ಇದೊಂದು ಕೂಡ ಸ್ಟ್ರಾಂಗ್ ಇಂಡಿಕೇಶನ್ ಅಲ್ವಾ. ಓಕೆ, ಸೊ ಹಾಗಾಗಿ ಇದೊಂದು ಪಾಸಿಬಲ್ ಅಪರ್ಚುನಿಟಿ ಅಂತಲೂ ಹೇಳ್ಬೋದು. ತೊಂದರೆ ಇಲ್ಲ, ಆದರೂ ಕೂಡ ನಾವು ಜಾಸ್ತಿಯಾಗಿ ಥಿಂಕ್ ಮಾಡೋದು ಬೇಡ ಈ ಟ್ರೇಡ್ ಬಗ್ಗೆ. ಇದು ಬೆಳಿಗ್ಗೆ ಟ್ರೇಡ್ ಮುಗೀತು. ಓಕೆ, ಈಗ ನಾವು ನೋಡೋದು ನೆಕ್ಸ್ಟ್ ಅಂದರೆ ಮಧ್ಯಾಹ್ನ ನಂತರ ಅಥವಾ ಸಂಜೆಯಲ್ಲಿ ಹೇಗೆ ಟ್ರೇಡ್ ಫಾರ್ಮ್ ಆಗ್ತದೆ ಅಂತ. ಓಕೆ, ಸೊ ವೇಟ್ ಮಾಡುವ ಸಂಜೆ ಹೊತ್ತಿಗೆ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಅಂತ. ಸ್ಟೇಟ್ ಟೈಮ್ ಆಗಿದೆ 6 ಗಂಟೆ. ಈಗ 6 ಗಂಟೆ ಪ್ರಕಾರ ನಾವು ಮಾರ್ಕ್ ಮಾಡಿದ ಲೆವೆಲ್ಸ್ ನೋಡಿ ಹೇಗೆ ರಿಯಾಕ್ಟ್ ಆಗ್ತಾ ಉಂಟಂತ. ಸೊ ಹೇಗೆ ಮೂವ್ಮೆಂಟ್ ಆಗ್ತಾ ಉಂಟಂತ ನೀವು ನೋಡ್ಬೋದು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ನಮಗೆ ಬೇಕಾಗುವಂಥದ್ದು ಈ ಲೆವೆಲ್. ಓಕೆ, ಸೊ ಈ ಲೆವೆಲಲ್ಲಿ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಈ ಲೆವೆಲಲ್ಲಿ ಪ್ರೈಸ್ ಒಂದು ರಿಜೆಕ್ಷನ್ ಕೊಟ್ಟಿದೆ. ಓಕೆ, ಇದು ಓಕೆ, ಸೊ ಇದು ಸೊ ಫಸ್ಟ್ ಆಗಿ ನಾನು ಇದು ಲೆವೆಲ್ ಅನ್ನು ಮಾರ್ಕ್ ಮಾಡಿದ್ದೆ ಹೀಗೆ. ಸೊ ಐ ಥಿಂಕ್ ಮಾರ್ಕೆಟ್ ಮೋಸ್ಟ್ಲಿ ಗೋಲ್ಡ್ ಈ ಲೆವೆಲ್ ಅನ್ನು ಜಾಸ್ತಿಯಾಗಿ ರೆಸ್ಪೆಕ್ಟ್ ಮಾಡ್ತಾ ಉಂಟು. ಇದು ಅಸಂಪ್ಷನ್ ಎಂತ ಅಂದ್ರೆ ಒಂದು ಡೌನ್ ಸೈಡ್ ಟ್ರೆಂಡ್ ಅಲ್ಲಿ ಕೂಡ ಉಂಟು. ಓಕೆ, ಸೊ ಹಾಗಾಗಿ ಆದಷ್ಟು ವ್ಯೂ ನನ್ನದು ಡೌನ್ ಸೈಡ್ ಸೆಲ್ ಟ್ರೇಡ್ ತಗೊಳ್ಳೋದಾದ್ರೂ ಕೂಡ ಅದ್ರ ಸೆಟಪ್ ಪ್ರಾಪರ್ ಆಗಿ ಫಾರ್ಮ್ ಆಗ್ಲಿಲ್ಲ. ಓಕೆ, ಸೊ ಇದು ಲೆವೆಲ್ ಅಲ್ಲಿ ನೀವು ನೋಡ್ಬೋದು ಒಂದು 1 2 3 ಮತ್ತೆ ಇದೊಂದು ಡೌನ್ ಸೈಡ್ ಕೊಟ್ಟ ನಂತರ ಕೂಡ ಒಂದು ರಿಜೆಕ್ಷನ್ ಕೊಟ್ಟಿದೆ, ಮತ್ತೆ ವಾಪಸ್ ಒಂದು ರಿಜೆಕ್ಷನ್ ಕೊಟ್ಟಿದೆ. ಓಕೆ, ಸೊ ಅದರ ಅಸಂಪ್ಷನ್ ಪ್ರಕಾರ ನಾನೊಂದು ಲೆವೆಲ್ ಅನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನೋಡ್ಬೇಕು ಹೇಗೆ ರಿಯಾಕ್ಟ್ ಆಗ್ತದೆ ಲೆವೆಲ್ ಅಲ್ಲಿ, ಪ್ರೈಸ್ ಹೇಗೆ ಮೂವ್ಮೆಂಟ್ ಆಗ್ತದೆ ಅಂತ. ಸೊ ಇದು ಕೂಡ ಒಂದು ಸಣ್ಣ ಮಟ್ಟದ ಒಂದು ಟ್ರೇಡ್ ತಗೊಳ್ಳುವ ಅಂತ ಇದ್ದೆ, ಆದ್ರೆ ನಾನು ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಓಕೆ, ಸೊ ಯಾಕಂದ್ರೆ ಸ್ವಲ್ಪ ನಂಗೆ ಕನ್ಫ್ಯೂಷನ್ ಇತ್ತು. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ನಿನ್ನೆ ಹೇಗೆ ಪ್ರೈಸ್ ಆಗಿತ್ತು ಹಾಗೇನೆ ಸ್ವಲ್ಪ ಕ್ರಿಯೇಟ್ ಆಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಮಾರ್ಕ್ ಮಾಡ್ತೇನೆ ಇಲ್ಲಿ ನೋಡಿ 5 ಮಿನಿಟ್ಸ್ ಪ್ರಕಾರ ಇದು ಆಲ್ರೆಡಿ ಒಂದು ಕ್ಲಿಯರ್ ಆಗಿ ಲೆವೆಲ್ ಅಲ್ಲಿ ರಿಜೆಕ್ಷನ್ ತಗೊಳ್ತಾ ಉಂಟು. ಓಕೆ, ಸೊ ಮತ್ತೆ ನಾವು ನಿನ್ನೆ ಮಾರ್ಕ್ ಮಾಡಿದ ಲೆವೆಲ್ ನೋಡಿ 15 ಮಿನಿಟ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೈಡ್ ವೇಸ್ ಅಲ್ಲಿ ಇತ್ತು. ಓಕೆ, ಹೀಗೆ ಮತ್ತೆ ಒಂದು ಸಣ್ಣ ಮಟ್ಟದ ಒಂದು ಕ್ಯಾಂಡಲ್ ಮೇಲೆ ಹೋಗಿ ರಿಜೆಕ್ಷನ್ ಕೊಟ್ಟು ಕೆಳಗೆ ಬಂದಿದೆ. ಇದು ಕೂಡ ಹಾಗೇನೆ ಕ್ರಿಯೇಟ್ ಆಗ್ತಾ ಉಂಟು ನಿನ್ನೆ ತರನೇ, ಆದ್ರೆ ಕೂಡ ನೋಡುವ. ಐ ಥಿಂಕ್ ಒಂದ್ಸತಿ ಕ್ಲಿಯರ್ ಆಗಿ ಬಂದ್ರೆ ಒಂದು ಟ್ರೇಡ್ ತಗೊಳ್ಬಹುದು. ಓಕೆ, ಸೊ ಇದು ಒಂದು ತರಹದ ಟ್ರೇಡ್ ಇತ್ತಂತ ಅನ್ಸ್ತಾ ಉಂಟು ನಂಗೆ. ಯಾಕಂದ್ರೆ ಆಲ್ಮೋಸ್ಟ್ ಒಂದು ಮೇಲೆ ಸೈಡ್ ಹೋಗಿತ್ತು, ನಾನು ಸಿಸ್ಟಮ್ ಎದುರು ಇರ್ಲಿಲ್ಲ 5 ಗಂಟೆಗೆ. ಆದ್ರೆ ನೀವು ನೋಡ್ಬೋದು ಒಂದು ಡೌನ್ ಅಂದ್ರೆ ಒಂದು ಅಪ್ ಸೈಡ್ ಹೋಗಿದೆ ಕೆಳಗೆ ಬಂತು, ಒಂದು ಅಪ್ ಸೈಡ್ ಹೋಯ್ತು ಕೆಳಗೆ ಬಂತು, ಮತ್ತೆ ಒಂದು ಅಪ್ ಸೈಡ್ ಹೋಗಿದೆ. ಓಕೆ, ಮತ್ತೆ ಇದೊಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಆಗಿದೆ. ಓಕೆ, ಹಾಗಾಗಿ ಮತ್ತು ಇದು ಒಂದು ಇಂಡಿಕೇಶನ್ ಎಂತ ಅಂದ್ರೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಓಕೆ, ಆದ್ರೆ ನಾನು ಟ್ರೇಡ್ ತಗೊಳ್ಳಿಲ್ಲ. ಓಕೆ, ನಾನು ಟ್ರೇಡ್ ತಗೊಂಡದ್ರೆ ನಾನು ನಿಮ್ಗೆ ಅನಾಲಿಸಿಸ್ ಮಾಡಿ ಹೇಳ್ತೇನೆ ಅದೆಲ್ಲ ಟ್ರೇಡ್ ತಗೊಂಡೆ ಅಂತ. ಇದು ಟ್ರೇಡ್ ತಗೊಂಡ್ರು ಕೂಡ ಈ ಲೆವೆಲ್ ಅಲ್ಲಿ ಈ ಕ್ಯಾಂಡಲ್ ಗೆ ತಗೊಂಡ್ರೆ ಒಂದು ಆಲ್ಮೋಸ್ಟ್ 1:2 ಟ್ರೇಡ್ ಔಟ್ಕಮ್ ಬರ್ತಿತ್ತು ಕ್ಲಿಯರ್ ಆಗಿ. ಇಲ್ಲಿ ನೋಡ್ಬೋದು. ಓಕೆ, ನೋಡಿ ಓಕೆ, ಇಲ್ಲಿ ನೋಡ್ಬೋದು ನೀವು ರಿಜೆಕ್ಷನ್ ಕ್ಯಾಂಡಲ್. ಮೇನ್ ಎಂತ ಇತ್ತಂದ್ರೆ ನಾನು ಅವಾಯ್ಡ್ ಎಂತಕ್ಕೆ ಮಾಡ್ತಿದ್ದೆ ಅಂದ್ರೆ ಈ ಕ್ಯಾಂಡಲ್ಗೋಸ್ಕರ. ಓಕೆ, ಈ ಕ್ಯಾಂಡಲ್ ನಂಗೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಮಾಡಿತ್ತು. ಓಕೆ, ಯಾಕಂದ್ರೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಯರ್ಸ್ ಆಕ್ಟಿವೇಟ್ ಆಗಿದ್ದಾರೆ ಅಂದ್ರೆ ಒಂಥರ ಒಂದ್ಸತಿ ಎಂತ ಆಗ್ತದೆ ಅಂದ್ರೆ ಹೀಗೆ ಕ್ರಿಯೇಟ್ ಆಗಿ ಕೂಡ ಒಂದು ಅಪ್ಸೈಡ್ ಮೂವ್ಮೆಂಟ್ ಕೊಡ್ತದೆ. ಓಕೆ, ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡಿದೆ. ಯಾಕಂದ್ರೆ ಆಲ್ರೆಡಿ ನಂಗೆ ಒಂದು ಲಾಸ್ ಆಗಿತ್ತು, ನೀವು ನೋಡಿರ್ಬೋದು ಸೋಮವಾರ ದಿನ ಒಂದು ಲಾಸ್ ಆಗಿದೆ. ಓಕೆ, ಹಾಗಾಗಿ ನಂಗೆ ಜಾಸ್ತಿ ಲೋ ಪೊಟೆನ್ಷಿಯಲ್ ಸೆಟಪ್ ತಗೊಳ್ಳಿಕ್ಕೆ ನಾನು ರೆಡಿ ಇರಲಿಲ್ಲ. ಓಕೆ, ಆದಷ್ಟು ನಂಗೆ ಹೈ ಪೊಟೆನ್ಷಿಯಲ್ ಸೆಟಪ್ ತಗೊಳ್ಳಿಕ್ಕೆ ನಾನು ಟ್ರೈ ಮಾಡ್ತಿದ್ದೇನೆ. ಯಾಕಂದ್ರೆ ಎಲ್ಲಿ ನಂಗೆ ಕ್ಲಿಯರ್ ಆಗಿ ಸೆಟಪ್ ಕ್ರಿಯೇಟ್ ಆಗ್ತದೆ ಆಗನೇ ನಾನು ನನ್ನ ಎಂಟ್ರಿಯನ್ನು ನಾನು ಇದು ಆಕ್ಟಿವೇಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಹಾಗಾಗಿ ನಾನು ಇದನ್ನು ಅವಾಯ್ಡ್ ಮಾಡಿದೆ ಆದಷ್ಟು. ಆದ್ರೂ ಕೂಡ ಮೇ ಬಿ ಸಣ್ಣ ಮಟ್ಟದೊಂದು ತಗೊಳ್ಬೋದಿತ್ತು, ಆದ್ರೆ ಸಣ್ಣ ಇನ್ ಕೇಸ್ ನಂಗೆ ಲಾಸ್ ಇನ್ ಕೇಸ್ ಆಗದಿದ್ರೆ ಮೇ ಬಿ ನಾನು ಇದು ಸೆಟಪ್ ತಗೊಳ್ತಿದ್ದೆ. ಓಕೆ, ಸೊ ಆದಷ್ಟು ಅವಾಯ್ಡ್ ಮಾಡಿದೆ ನಾನು ಇವತ್ತು ಈ ಸೆಟಪ್ ಅನ್ನು ಹೀಗೆ. ಓಕೆ, ನೋಡ್ಬೋದು ನೀವು. ಓಕೆ,
ಸೊ ಈಗ ನೋಡುವ ಮಧ್ಯಾಹ್ನ ಮಾರ್ಕಿಂಗ್ಸ್ ಕ್ಲಿಯರ್ ಆಗಿ ಅದೇ ಪ್ರಕಾರ ಮೊಮೆಂಟಮ್ ಕೊಡ್ತಾ ಉಂಟು. ನಾನು ಹೇಗೆ ಮಾರ್ಕ್ ಮಾಡಿದ್ದೆ ಹಾಗೇನೆ ಮೊಮೆಂಟಮ್ ಕೊಡ್ತಾ ಉಂಟು. ಸೊ ಈಗ ಸಂಜೆ ಒಳ್ಳೆ ಮೊಮೆಂಟಮ್ ಬರುವ ಟೈಮ್. ಸೊ ನೋಡುವ ಹೇಗೆ ರಿಯಾಕ್ಟ್ ಮಾಡ್ತದೆ ಮಾರ್ಕೆಟ್. ಸೊ ಹೀಗೆ ಹೋಗಿ ಒಂದು ಅಪ್ಸೈಡ್ ಕೊಟ್ಟು ಇಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ರಿಯೇಟ್ ಆದ್ರೆ ಆಗ ನಾನು ಎಂಟರ್ ಆಗುವ ಪ್ಲಾನಿಂಗ್ ನೋಡ್ತೇನೆ. ಓಕೆ, ಸೊ ನಿಮ್ಗೆ ಅಪ್ಡೇಟ್ ಮಾಡ್ತೇನೆ ಎಂತ ಆಗ್ತದೆ ಅಂತ. ಬೈ ಬೈ. ಲೆವೆಲ್ಸ್ ಮಾರ್ಕ್ ಮಾಡಿದ್ದಾಗೆ ನೀವು ನೋಡ್ಬೋದು, ಇಲ್ಲಿ ಸಣ್ಣ ಮಟ್ಟ ನಾನು ಟ್ರೇಡ್ ತಗೊಂಡೆ 0.02 ಲಾಟ್ ಅಲ್ಲಿ. ಯಾಕಂದ್ರೆ ಆಲ್ರೆಡಿ ಪ್ರೈಸ್ ಒಂದು ರಿಜೆಕ್ಷನ್ ಝೋನಿಗೆ ಬಂದಿತ್ತು, ಮತ್ತೆ ಟ್ರೆಂಡ್ ಕೂಡ ಡೌನ್ ಸೈಡ್ ಅಲ್ಲೇ ಇತ್ತು. ಹಾಗಾಗಿ 2 times ರಿಜೆಕ್ಷನ್ ಕೊಟ್ಟಿತ್ತು, ಮತ್ತೆ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿ ಕ್ಲಿಯರ್ ಆಗಿ ವಿ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಒಂದು ಟ್ರೇಡ್ ತಗೊಂಡೆ. ಮತ್ತೆ ಈ ಟ್ರೇಡ್ ತಗೊಂಡ ನಂತರ 1:2 ನಂದು ಟಾರ್ಗೆಟ್ ಇತ್ತು. ಕೆಳಗೆ ನೀವು ನೋಡ್ಬೋದು ಮಲ್ಟಿಪಲ್ ಕ್ಯಾಂಡಲ್ಸ್ ಒಂದು ಇತ್ತು, ರಿಜೆಕ್ಷನ್ ಕೊಟ್ಟಿತ್ತು. ಆ ಲೆವೆಲ್ ತನಕ ನಂದು ಟಾರ್ಗೆಟ್ ಇತ್ತು. ಓಕೆ, ಸೊ ಹಾಗಾಗಿ ಈ ಟಾರ್ಗೆಟ್ ಕೂಡ ಎಕ್ಸಿಕ್ಯೂಷನ್ ಆಯಿತು. 1:2 ಟಾರ್ಗೆಟ್ ಕೂಡ ಹಿಟ್ ಆಯಿತು ಇದು ಲೆವೆಲ್ ಅಲ್ಲಿ. ಓಕೆ, ಸೊ ಇದು ನಂದು ಸ್ಟಾಪ್ ಲಾಸ್ ಇತ್ತು. ಆಕ್ಚುಲಿ ಸ್ಟಾಪ್ ಲಾಸ್ ತುಂಬಾ ದೊಡ್ಡದಿತ್ತು, ಇಲ್ಲಿ ನನಗೆ ಕಟ್ಟಿದೆ. ಬಟ್ ಆದ್ರೂ ಕೂಡ ನಾನು ಸ್ಟಾಪ್ ಲಾಸ್ ಮಿನಿಮೈಸ್ ಮಾಡಿದೆ. ಒಂದ್ಸರಿ ನಂಗೆ ಸ್ಟ್ರಾಂಗ್ ಡೌನ್ ಸೈಡ್ ಬಂದ ನಂತರ ಅದನ್ನು ನಾನು ಮಿನಿಮೈಸ್ ಮಾಡಿ ಕೆಳಗೆ ತಂದೆ. ಓಕೆ, ಸೊ ಇದು ನನ್ನ ಟಾರ್ಗೆಟ್ ಇತ್ತು. ಓಕೆ, ಸೊ ಯಾಕಂದ್ರೆ ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಕೂಡ ಇತ್ತು. ಅದಾದ ನಂತರ ಕೂಡ ಈ ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ಮತ್ತೆ ರಿಜೆಕ್ಷನ್ ಬರುವ ಚಾನ್ಸಸ್ ಆಗಿತ್ತು. ಹಾಗಾಗಿ ನಾನು ರಿಸ್ಕ್ ತಗೊಳ್ಳಿಲ್ಲ. 1:2 ನಂದು ಯಾವ್ದು ಟಾರ್ಗೆಟ್ ಇತ್ತಲ್ವಾ ಅದನ್ನೇ ನಾನು 1:2 ಅನ್ನು ಫಿಕ್ಸ್ ಆಗಿ ತಗೊಂಡೆ. ಆದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಇಮಿಡಿಯೇಟ್ ಆಗಿ ಬಂತು. ಯಾಕಂದ್ರೆ 7 ಗಂಟೆ ಕೂಡ ಆಗಿತ್ತಲ್ವಾ. ಹಾಗಾಗಿ ಡೌನ್ ಸೈಡ್ ಅಂದ್ರೆ ಆ ಟೈಮಲ್ಲಿ ಮೊಮೆಂಟಮ್ ಮತ್ತೆ ವಾಲಿಟಿಲಿಟಿ ತುಂಬಾ ಹೈ ಇರ್ತದೆ. ಓಕೆ, ಮತ್ತೆ 7:15 ಕೂಡ ಒಂದು ನ್ಯೂಸ್ ಇತ್ತು. ಓಕೆ, ಹಾಗಾಗಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಬಂದು ಇಮಿಡಿಯೇಟ್ ಆಗಿ ಅಪ್ಸೈಡ್ ಕೊಟ್ಟಿದೆ. ಯಾಕಂದ್ರೆ ಇಲ್ಲಿ ಒಂದು ನ್ಯೂಸ್ ಕೂಡ ಇತ್ತು 7:15ಗೆ. ಓಕೆ, ಹಾಗೆ ನ್ಯೂಸ್ ಇಂದ ಆದಷ್ಟು ಏನು ಇಂಪ್ಯಾಕ್ಟ್ ಬರ್ಲಿಲ್ಲ, ಅದು ಕೂಡ ತೊಂದರೆ ಇಲ್ಲ. ನಮ್ಮದು ಪ್ಲಾನ್ ಪ್ರಕಾರ ನಾವು ಫಾಲೋ ಮಾಡಿದ್ವಿ. ಓಕೆ, ಸೊ ಹಾಗಾಗಿ ಅದಾದ ನಂತರ ಇನ್ನೊಂದು ಇದೊಂದು ಮಿಸ್ ಆದ್ರೂ ಕೂಡ ನಮ್ಗೆ ಇನ್ನೊಂದು ಪಾಸಿಬಲ್ ಸೆಟಪ್ ಫಾರ್ಮ್ ಆಗಿತ್ತು. ಓಕೆ, ಅದು ಎಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಯಾವಾಗ ಒಂದು ರಿಜೆಕ್ಷನ್ ಬಂತಲ್ವಾ, ಸೊ ಇಲ್ಲೊಂದು ಡೌನ್ ಸೈಡ್ ಆಗಿ ಅಪ್ ಸೈಡ್ ಬಂತಲ್ವಾ. ಸೊ ಆಗ ಇಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಲೆವೆಲ್ ಕೂಡ ಫಾರ್ಮ್ ಆಗ್ತಿತ್ತು. ಓಕೆ, ಸೊ ಇಲ್ಲಿ ನೀವು 15 minutes ಅಲ್ಲಿ ನೋಡಿದ್ರೆ ಒಂದು ರಿಜೆಕ್ಷನ್ ಕೊಡ್ತಾ ಇತ್ತು ಪ್ರೈಸ್. ಓಕೆ, ಇದು 30 minutes ಅಲ್ಲಿ ಅಷ್ಟು ಕ್ಲಿಯರ್ ಇಲ್ಲ. ಅದು ತುಂಬಾ ರಿಸ್ಕಿ ಟ್ರೇಡ್ ಇದು, ಆದ್ರೆ ನಾನು ತಗೊಳ್ತಿರ್ಲಿಲ್ಲ ಈ ಟ್ರೇಡ್ ಅನ್ನು. ಆದ್ರೂ ಕೂಡ ನಿಮ್ಗೆ ಒಂದು ನನ್ನ ಲರ್ನಿಂಗ್ ಫೇಸ್ ಇದ್ದ ಕಾರಣ ನಾನು ನಿಮ್ಗೆ ಇದು ಕೂಡ ಶೇರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 15 minutes ಅಲ್ಲಿ ಒಂದು ಮಲ್ಟಿಪಲ್ ಲೆವೆಲ್ಸ್ ಒಂದು ಫಾರ್ಮ್ ಆಗ್ತಾ ಇತ್ತು. ಓಕೆ, ಇಲ್ಲಿ ನೀವು ನೋಡ್ಬೋದು ಇದು ಲೆವೆಲ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಲೆವೆಲ್ ಫಾರ್ಮ್ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಪಾಸಿಬಲ್ ಅಂದ್ರೆ ಟ್ರೆಂಡ್ ಆಲ್ರೆಡಿ ಡೌನ್ ಸೈಡ್ ಉಂಟಲ್ವಾ. ಸೊ ಹಾಗಾಗಿ ಇದೊಂದು ರಿಜೆಕ್ಷನ್ ಝೋನ್ ಆದ ಕಾರಣ ನಮ್ಗೆ ಇಲ್ಲಿ ಒಂದು ಸಣ್ಣ ಮಟ್ಟದ ಅಪರ್ಚುನಿಟಿ ಚಾನ್ಸ್ ಕೂಡ ಇತ್ತು. ಆದ್ರೆ ನಾನು ಹೇಳಿದಾಗೆ ಇದೊಂದು ಎಕ್ಸ್ಪರ್ಟ್ ಲೆವೆಲ್ ಟ್ರೇಡ್. ಆದ್ರೆ ನಾನು ಕೂಡ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ಕೂಡ ಕಲಿತಾ ಇದ್ದೇನೆ. ಅದು ಕೂಡ ಇನ್ನೊಂದು ನೋಟ್ ಮಾಡುವ ವಿಷಯ. ಓಕೆ, ಸೊ ಪಾಯಿಂಟ್ ಆಫ್ ಎಂಟ್ರಿ ಎಲ್ಲಿತ್ತಂದ್ರೆ ಇದು. ಯಾಕಂದ್ರೆ ಒಂದು ಅಪ್ಸೈಡ್ ಕೊಟ್ಟು ಎಲ್ಲರನ್ನು ಟ್ರ್ಯಾಪ್ ಮಾಡಿ ಮತ್ತೆ ಕೆಳಗೆ ಬಂದಿದೆ. ಓಕೆ, ಪ್ರೈಸ್ ಹೀಗೆ ಕ್ಲಿಯರ್ ಆಗಿ ನಾನು ಮಾಡುದಾದ್ರೆ ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈಗ ಆಲ್ರೆಡಿ 1:2 ಇಟ್ಟರು ಕೂಡ 1:3 ಅಂತಾನೆ ತಿಳ್ಕೊಳ್ಬೋದು. ಅಂದ್ರೆ 1:3 ಬೇಡ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಇದೊಂದು ತುಂಬಾ ಡೇಂಜರ್ ಝೋನ್. ಓಕೆ, ಯಾವಾಗ ಮಿಡ್ ನೈಟ್ ಆಗಿ ಒಂದು ಅರ್ಲಿ ಮಾರ್ನಿಂಗ್ ತರ ಇರ್ತಲ್ಲ 1 ಗಂಟೆ ನಂತರ, ಅಲ್ಲಿ ವಾಲಟಿಲಿಟಿ ಸ್ವಲ್ಪ ಕಮ್ಮಿ ಇರ್ತದೆ, ಅಲ್ಲಿ ಎಂತ ಕೂಡ ಆಗ್ಬೋದು. ಆದ್ರೂ ಕೂಡ ನೀವು ಒಂದು ಹೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ 1:3 ತನಕ ಸಿಕ್ತಿತ್ತು. 1:3 ಕೂಡ ಬೇಡ ಬಿಡಿ, 1:3 ಬೇಡ. ಆದ್ರೆ 1:2 ಅನ್ನು ಕೂಡ ಇಟ್ಕೊಂಡ್ರೆ ಆಲ್ರೆಡಿ ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಇತ್ತು ಈ ಲೆವೆಲ್ ಅಲ್ಲಿ. ಎಷ್ಟು ಟೈಮ್ ತಗೊಂಡಿದ್ದೆ ಇದು ಟ್ರೇಡ್? ಜಾಸ್ತಿ ಕೂಡ ಇಲ್ಲ. ಎಷ್ಟು ನೀವು 8:30 ಟ್ರೇಡ್ ತಗೊಂಡ್ರೆ 9 ಗಂಟೆಗೆ ಕ್ಲೋಸ್ ಅಲ್ವಾ. ಸೊ ಇದು ಕೂಡ ಒಂದು ರಿಸ್ಕಿ ಟ್ರೇಡ್, ಆದ್ರೂ ಕೂಡ ಒಂದು ಒಳ್ಳೆ ಲರ್ನಿಂಗ್ ಟ್ರೇಡ್ ಕೂಡ ಅಂತಾನು ಹೇಳ್ಬೋದು. ಓಕೆ, ಈ ಟೈಪ್ ಅಲ್ಲಿ ಯಾವಾಗ ನಮ್ಗೆ ಸೆಟಪ್ ಫಾರ್ಮ್ ಆಗ್ತದಲ್ವಾ, ಆ ಟೈಮಲ್ಲಿ ನಾವು ಒಂದು ಸಣ್ಣ ಮಟ್ಟ ರಿಸ್ಕ್ ತಗೊಳ್ಬಹುದು. ಓಕೆ, ಇದು ಆಯ್ತು ನಮ್ದು 3rd June ಟ್ರೇಡಿಂಗ್ ಅನಾಲಿಸಿಸ್. ಮತ್ತೆ ನಾನು ಯಾವ್ದೆಲ್ಲ ಟ್ರೇಡ್ ತಗೊಂಡೆ, ಹೇಗೆ ತಗೊಂಡೆ, ಯಾವ ಟೈಪ್ ಅಲ್ಲಿ ನನ್ನ ಥಾಟ್ ಪ್ರೊಸೆಸ್ ಇತ್ತಂತ ನಾನು ನಿಮ್ಗೆ ಶೇರ್ ಮಾಡಿದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ದು ಏನಾದ್ರು ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಥ್ಯಾಂಕ್ ಯು.